ಇಷ್ಟು ಹಾಕ್ಬಿಟ್ರೆ ಆಯ್ತು, ಕಲಿಸ್ಬಿಟ್ರೆ ಆಯ್ತು. ಆಗೋಯ್ತು. ಇವಾಗ ಹದ ಬಂದಿದೆ, ಎಣ್ಣೆ ಒಳಗೆ ಬಿಡೋದೆ. ಬಣ್ಣ ಬರ್ತಾ ಇದೆ, ಗುಂಡಗ್ ಬರ್ತಾ ಇದೆ, ಒಳ್ಳೆ ಮೇಲಿನ ಪದರ ಕ್ರಿಸ್ಪ್ ಆಗಿದೆ, ಜ್ಯೂಸಿ ಆಗಿದೆ ಅಮ್ಮ. ಓ ಬಟ್ಟೆ ತುಂಬಾ ಬೋಂಡ, ಸಬ್ಸಿಗೆ ಬೋಂಡ. ನಾನು ಹೇಳಿದೆ ಬಂಗಾರದ ಚೆಂಡು, ಚಿನ್ನ ಇದು. ಚಪ್ಪಾಳೆ ತರ್ಬೇಕು. ನಮಸ್ಕಾರ ವಿಶ್ವ ಬಂಧುಗಳಿಗೆ. ಅಹಲ್ಯಾಬಾಯಿ ಅಮ್ಮರು, ಯಾಕಂದ್ರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ ನಿಂತ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಇವತ್ತು ಒಂದು ಅದ್ಭುತ ರೆಸಿಪಿ ಬರ್ತದೆ. ಎಲ್ಲರೂ ಸಲೀಸಾಗಿ ಸುಲಭವಾಗಿ ಕಲ್ಕೋಬಹುದು. ಬನ್ನಿ. ಸೊಪ್ಪು, ಒಂದು ಸೊಪ್ಪಿನ ಬೋಂಡ ಹೆಂಗಿರ್ತದೆ, ಅದ್ಯಾವ ಸೊಪ್ಪು? ಸಬ್ಬಸಿಗೆ ಸೊಪ್ಪಿನ ಬೋಂಡ. ಅಹಲ್ಯಾಬಾಯಿ ಅಮ್ಮವ್ರ ಶೈಲಿ ನನಗಂತೂ ಬಹಳ ಖುಷಿ. ಅವ್ರ ಶೈಲಿ, ಅವರು ಸುಲಭವಾಗಿ ಮಾಡೋ ರೀತಿ, ಆಮೇಲೆ ಆ ರುಚಿ. ಬನ್ನಿ, ನೀವು ಮಾಡ್ಕೋಬಹುದು, ನಾವು ಟೇಸ್ಟ್ ಮಾಡ್ತೀವಿ. ಅದ್ಭುತವಾದ ಸಬ್ಬಸಿಗೆ ಬೋಂಡ ಮಾಡೋದನ್ನ ನೋಡ್ಬಿಡೋಣ. ಸಬ್ಸಿಗೆ ಸೊಪ್ಪಿನ ಬೋಂಡ. ಇವಾಗ ಅಬ್ಬಾ ಹೇಳ್ಬಿಟ್ಟು ನೋಡಿ. ಒಂದು ಕಪ್ ಕಡಲೆ ಹಿಟ್ಟು, ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತೊಳೆದು ಇಟ್ಕೊಂಡಿದೀವಿ, ಸ್ವಲ್ಪ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಡಲೆ ಹಿಟ್ಟು ಎಷ್ಟು ತಗೊಂಡಿದೀವಿ? ಕಡಲೆ ಹಿಟ್ಟು ಒಂದು 300 ಗ್ರಾಮ್ ತಗೊಂಡಿದ್ವಿ. 300 ಗ್ರಾಮ್ ಕಡಲೆ ಹಿಟ್ಟಿದೆ. ಮಿಕ್ಕಿದ್ರೆ ಅಳತೆ ಹೇಳ್ಬಿಡಿ. ಮನೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಡಿ. ಓಕೆ. 300 ಗ್ರಾಮ್ ಕಡಲೆ ಹಿಟ್ಟು ಇವಾಗ ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಕಾದೆಣ್ಣೆ ಅದು ಹಾಕೋತೀವಿ. ಅದಕ್ಕೆ ಮುಂಚೆ ಇದಕ್ಕೆ ಸ್ವಲ್ಪ ಕಾದೆಣ್ಣೆ ಹಾಕೊಂಡ್ಮೇಲೆ ಈ ಸೊಪ್ಪು ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಕೃಷ್ಣ ವಾಸುದೇವ ಶ್ರೀಹರಿ. ಈಗ ಉಪ್ಪು ಹಾಕಿದ್ದೀವಿ. ಕಾದೆಣ್ಣೆ ಹಾಕಿ ಅರ್ಧ ಸ್ವಲ್ಪ ಕಾದೆಣ್ಣೆ ಹಾಕಿ ಕಲ್ಸ್ಕೊಳಕ್ ರೆಡಿ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದು 4-5 ಸಾಕು. ಸೊಪ್ಪು ಅರ್ಧ ಕಂತೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಒಂದೇ ಒಂದೋ ಎರಡೋ ಹೆಚ್ಚಿಕೊಂಡಿದ್ದೀವಿ. ಇಷ್ಟು ಹಾಕ್ಬಿಟ್ರೆ ಆಯ್ತು, ಕಲಿಸ್ಬಿಟ್ರೆ ಆಯ್ತು. ಆಗೋಯ್ತು. ಇವಾಗ ನೀರ್ ಹಾಕಿ ಕಲ್ಸ್ಕೊಳ್ಬೇಕು. ಹದಕ್ಕೆ ತಕ್ಕಂಗೆ ನೀರ್ ಹಾಕ್ಬೇಕು. ಅದೇ ಹದಕ್ಕೆ ತಕ್ಕಂಗೆ ನೀರ್ ಹಾಕ್ಬೇಕು. ಬೋಂಡ ಬಿಡಕ್ ಸರಿಯಾಗಿರ್ಬೇಕು. ಇವಾಗ ಹದ ಬಂದಿದೆ, ಎಣ್ಣೆ ಒಳಗೆ ಬಿಡೋದೆ. ಸಬ್ಬಸಿಗೆ ಸೊಪ್ಪಿನ ಬೋಂಡ ಎಣ್ಣೆ ಒಳಗೆ ಬಿಡ್ಬೇಕು. ಇವಾಗ ಎಣ್ಣೆ ಕಾದಿದೆ ಹದವಾಗಿ. ನಮ್ಮ ಸಬ್ಬಸಿಗೆ ಸೊಪ್ಪಿನ ಬೋಂಡಗಳು ರೆಡಿ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಸಬ್ಬಸಿಗೆ ಸೊಪ್ಪು ಹೀಗೆ ಬರ್ಬೇಕು. ಸೊಪ್ಪೆ ತಿನ್ನಲ್ಲ. ಓಹೋ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬಣ್ಣ ಬರ್ತಾ ಇದೆ, ಗುಂಡಗ್ ಬರ್ತಾ ಇದೆ, ಒಳ್ಳೆ ಮೇಲಿನ ಪದರ ಕ್ರಿಸ್ಪ್ ಆಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ, ಸರಿಯಾಗಿ ಬರ್ತಾ ಇದೆ. ತೆಗೆದ್ಬಿಡೋದು ಈಗ ಎಲ್ಲ ತೆಗಿಬೇಕು. ತೆಗೆದ್ಬಿಡೋಣ. ಓಹೋ ಜ್ಯೂಸಿ ಆಗಿದೆ ಅಮ್ಮ. ಚಿನ್ನದಂತ ಬೋಂಡ. ಅದೇ ಬಂಗಾರ ಬಂಗಾರ ಬಂಗಾರ. ಚಿನ್ನ ಕಾಸ್ಟ್ಲಿ ಆಗದ ಅಂತಾರೆ, ಇಲ್ಲಿ ತಿನ್ಬಿಡಿ ಸಾಕು. ಸಬ್ಸಿಗೆ ಬೋಂಡ ತಿನ್ಬಿಡಿ. KGF ಗೋಲ್ಡ್ ಇಲ್ಲೇ ಇದೆ. ಇನ್ನು ಹೀರೆಕಾಯಿ ಬಜ್ಜಿ ಇದು ಮಾಡ್ಬಿಡ್ಬೇಕು. ಏನೋ ಅಮ್ಮ ಹೇಳ್ತಾ ಇದಾರೆ, ಹೀರೆಕಾಯಿ ಬಜ್ಜಿ ತೋರಿಸ್ತಾರೆ, ಎಲ್ಲಾ ಚೆನ್ನಾಗಿ ಮಾಡಿ ತೋರಿಸ್ತಾರಂತೆ. ಆಯ್ತು. ಇವಾಗ ನಮ್ ಬೋಂಡ ಮಾತ್ರ ಇಲ್ಲಿ ನಮಗೆ ಆಗ್ಲೇ ಆಹ್ವಾನ ಕೊಡ್ತಾ ಇದೆ. ನಮ್ಮ ಸಬ್ಸಿಗೆ ಬೋಂಡ, ಸೊಪ್ಪಿನ ಬೋಂಡ ಆಹ್ವಾನ ಕೊಡ್ತಾ ಇದೆ ನಮ್ಗೆ. ಆಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ. ಈಗ ಅಮ್ಮ ಇಷ್ಟು ಹಿಟ್ ಮಾಡ್ಕೊಂಡ್ವಲ್ಲ, ಎಷ್ಟು ಬರ್ತಾವ ಬೋಂಡ? ಒಂದು 15-20 ಮೇಲೆ ಬರುತ್ತಾ? ಓಹೋ
ನೋಡಿ, ಒಳ್ಳೆ ಎಣ್ಣೆ, ಎಲ್ಲ ಸಾಮಗ್ರಿಗಳು ಒಳ್ಳೆ ಕ್ವಾಲಿಟಿ, ಗುಣಮಟ್ಟ. ಈ ರೀತಿ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಆಯ್ತಮ್ಮ, ಇದು ಆಯ್ತು, ರೆಡಿ ಆಗಿದೆ. ಬಣ್ಣ ಬಂತಾ? ಇವಾಗ ಬೋಂಡ ರೆಡಿ ಆಗಿದೆ, ತೆಗಿಯೋದು. ಈಗ ಎರಡನೇ ಇದು ಬ್ಯಾಚು. ಸೋಡಾ ಹಾಕ್ದೇನೆ ಮಾಡಿರೋ ಒಂದು ಬೋಂಡ, ಅದೇ ಅದ್ಭುತ. ಬಾ, ಏನ್ ಚೆನ್ನಾಗಿ ಬಂದಿದೆ ಆ ಫೋಟೋನಲ್ಲಿ ಅಲ್ಲ ಅಲ್ವಾ? ಅಯ್ಯೋ, ಓ ನೋಡಿ, ಹಬ್ಬ, ತಟ್ಟೆ ತುಂಬಾ ಬೋಂಡ, ಸಬ್ಸಿಗೆ ಬೋಂಡ. ಈಗ ನಮ್ಮ ಸಬ್ಸಿಗೆ ಬೋಂಡ ಹಸ್ತಾಂತರ ಆಗಿದೆ. ಅಮ್ಮ, ನಿಮ್ಮ ಕೈಯಲ್ಲಿ ಇದು ಚಂದ. ಬೋಂಡ ಬಹಳ ಚೆನ್ನಾಗಿ ಬಂದಿದೆ. ಬೇಗ ಮಾಡೋಂಥದ್ದು, ಈಸಿಯಾಗಿ ಆಗುವಂತದ್ದು, ಹೌದು, ಎಲ್ಲರಿಗೂ ಇಷ್ಟ ಆಗುವಂತದ್ದು, ಮಕ್ಕಳಿಂದ ದೊಡ್ಡವ್ರ ತನಕ ಬಹಳ ರುಚಿಕರವಾದ ಬೋಂಡ ಇದು. ಈ ಒಂದು ವಾತಾವರಣಕ್ಕೆ ತಕ್ಕಂತಹ ಬೋಂಡ ತೋರಿಸಿದಿರಿ. ತಕ್ಕ ಬೋಂಡ, ಮಳೆ ಇದಕ್ಕೆ ಚೆನ್ನಾಗಿದೆ, ಚಂದ ಇದೆ. ಆಹಾ, ನಾನು ಹೇಳಿದೆ ಬಂಗಾರದ ಚೆಂಡು, ಚಿನ್ನ ಇದು. ಒಂದೊಂದು ಮುತ್ತಿನಂತಹ ಒಂದು ಸಬ್ಸಿಗೆ ಬೋಂಡ. ತೋರಿಸ್ಬಿಡ್ತೀನಿ ನಿಮ್ಗೆ ಹೆಂಗಿದೆ ಅಂತ ಒಳಗೆ ನೋಡಿ. ಎಷ್ಟು ಚಂದ, ಒಳಗಿಂದೆಲ್ಲ ಪದರಗಳು ಹಿಂಗ್ ಕಾಣ್ಬೇಕಿದು ನೋಡಿ. ಈರುಳ್ಳಿ ಕೂಡ, ಉಳ್ಳಾಗಡ್ಡಿ ಸೂಪರ್. ಇವಾಗ ಇದನ್ನ ನಮ್ಮ ಕಾಯಿ ಚಟ್ನಿ ಅದ್ರಲ್ಲಿ ಸ್ವಲ್ಪ ಹಾಕೊಂಡು ತುಂಬಿಕೊಂಡು ಚಪ್ಪಾಳೆ ತರ್ಬೇಕು. ಅದ್ಭುತ, ಸೂಪರ್, ಏನು ರುಚಿ ರೀ. ಹತ್ತಿ ಮಕ್ಕಳು ಓಡಿ ಬಂದು ಖಾಲಿ ಮಾಡ್ಬಿಡ್ತಾರೆ ಅಲ್ಲ. ನೀವು ಅಡಿಗೆ ಮೇಲೆ ಮಾಡಿಟ್ಟಿದ್ರೆ ನೀವು ಆ ಕಡೆ ತಿರುಗಿ ಖಾಲಿ. ಈ ತರದ್ ಮಾಡ್ಬಿಟ್ರೆ ಇನ್ನು ಗೆಸ್ಟ್ ಬಂದಾಗ ತಕ್ಷಣ ಖಾಲಿ. ಯಾವುದೇ ಡಿಸ್ಕಷನ್ ನಡೀತಾ ಇರಲಿಲ್ಲ, ಡಿಸ್ಕಷನ್ ಬಂದು ಫಸ್ಟ್ ಟೇಸ್ಟ್ ಮಾಡ್ಬೇಕು. ಅಷ್ಟು ಚೆನ್ನಾಗಿದೆ. ಅದ್ಭುತವಾದ ಸಬ್ಬಸಿಗೆ ಬೋಂಡ ತೋರಿಸಿದ್ರಿ. ನಾನಂತೂ ಗುಳು ಮನ್ಸ್ಬಿಟ್ಟೆ ಮನೆಗೆ ಹೋಗೋದು. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ವೀಕ್ಷಕರೇ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.